ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಗಾಯತ್ರಿ ಹೆಚ್ ಅಂತ ಹೇಳ್ಬಿಟ್ಟು, ಇವರ ಒಂದು ವಯಸ್ಸು ನೋಡೋದಾದರೆ 35 ವರ್ಷ ಇನ್ನೂ ಆಗಿಲ್ಲ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಊರು ನೋಡೋದಾದರೆ ಚನ್ನಪಟ್ಟಣ, ರಾಮನಗರ ಜಿಲ್ಲೆಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಸಂಬಳ ನೋಡೋದಾದರೆ ತಿಂಗಳಿಗೆ 1.5 ಲಕ್ಷ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಗಂಡನ ವಿಚಾರಕ್ಕೆ ಬಂದರೆ ಹೊರದೇಶಕ್ಕೆ ಹೋಗಿದ್ದಾರೆ ಬನ್ನಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಇನ್ನು ಇದರ ಜೊತೆಗೆ ಈ ಶ್ರೀಮಂತಿಕೆ ಸುಖವನ್ನು ನೀಡುತ್ತಿಲ್ಲ ನೋಡಿ ಅನ್ನೋದನ್ನು ಭಾಳ ಬೇಸರದಿಂದ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಮದುವೆಯಾಗಿ 6 ವರ್ಷ ಆಗಿದೆ, ಮಕ್ಕಳು ಆಗಿಲ್ಲ, ಏನು ಸಮಸ್ಯೆ ಅಂತ ಗೊತ್ತೇ ಆಗಿಲ್ಲ ಈಗಿನವರೆಗೆ ನಮ್ಮಿಬ್ಬರಿಗೂ ಅಂತ ಹೇಳಿಕೊಂಡಿರೋದು. ಈಗ ಇರುವ ಶ್ರೀಮಂತಿಕೆ ಸಾಕು ಅಂತ ಹೇಳಿದರೂ ಮಾತೆ ಕೇಳಿದೆ ಗಂಡ ಹೊರದೇಶಕ್ಕೆ ದುಡಿಯೋಕ್ಕೆ ಹೋಗಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ತಿಂಗಳಿಗೆ ದುಡಿದ ದುಡ್ಡಿನಲ್ಲಿ ನನ್ನ ಖಾತೆಗೆ 3 ಲಕ್ಷವೂ ಹಾಕುತ್ತಾನೆ, ಅದರಿಂದ ಸಮಸ್ಯೆ ಇಲ್ಲ. ಆದರೆ ಗಂಡನ ತೋಳಲ್ಲಿ ಸಿಗುವ ಸುಖದ ಮುಂದೆ ಯಾವುದು ಕೂಡ ಬರೋದಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಆ ಒಂದು ಸುಖ ಅನುಭವಿಸಬೇಕಂದ್ರೆ ಗಂಡ ಬಿಟ್ಟರೆ ಬೇರೊಂದು ಗಂಡಸನ ಜೊತೆಗೆ ಮಲಗಿದಾಗ ಆ ಸುಖವು ಸಂಪೂರ್ಣವಾಗಿ ಸಿಗುತ್ತದೆ, ದುಡ್ಡಿನಿಂದ ಸಿಗುವಂಥ ಸುಖವಲ್ಲ ಅದು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರು ಈ ಶ್ರೀಮಂತಿಗೆ ಸುಖವನ್ನು ನೀಡುತ್ತಿಲ್ಲ ಅನ್ನೋದನ್ನು ಬೇಸರದಿಂದ ವ್ಯಕ್ತಪಡಿಸಿರೋದು. ಇನ್ನು ಇದರ ಜೊತೆಗೆ ಒಬ್ಬಳೇ ಇದ್ದಾಗ ಮೆಸೇಜ್ ಮಾಡಿ ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಈಗ ಸದ್ಯ ಮನೆಯಲ್ಲಿ ಒಬ್ಬಳೇ ಇದ್ದೇನೆ, ಜೊತೆಯಲ್ಲಿ ಯಾರೂ ಇಲ್ಲ. ಬೇಜಾರು ಬಂದಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುತ್ತೇನೆ, ಅದರಲ್ಲಿ ಟೈಮ್ ಪಾಸ್ ಮಾಡುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ನೀವು ನನ್ನ ಜೊತೆಗೆ ಮೊದಲು ಸಂಬಂಧ ಬೆಳೆಸಬೇಕು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದರೆ ಸಾಕಾಗುತ್ತದೆ, ಇಲ್ಲ ಫೇಸ್ಬುಕ್ನಲ್ಲಿ ಮಾಡಿ ನನ್ನ ಐಡಿಗೆ ಅಂತ ಹೇಳಿಕೊಂಡಿರೋದು. ಎಂಜಾಯ್ ಮಾಡಬೇಕು ಅಂತ ಅನಿಸಿದರೆ ರಿಪ್ಲೈ ಮಾಡುತ್ತೇನೆ, ಅದನ್ನು ನೋಡಿಕೊಂಡು ಮನೆಗೆ ಬನ್ನಿ, ನಿಮಗೆ ಸಾಕಾಗುವಷ್ಟು ಸುಖವನ್ನು ಕೊಡುತ್ತೇನೆ, ಅದನ್ನು ಅನುಭವಿಸಿ ನೀವು. ಮತ್ತು ಗಂಡ ಬರೋವರಿಗೆ ನನ್ನ ಜೊತೆಗೆ ಕಾಲವನ್ನು ಕಳೆಯುತ್ತೀರಾ ಅಂದರೂ ಕೂಡ ಅದಕ್ಕೂ ಒಪ್ಪಿಗೆ ನೀಡ್ತೀನಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರು ಒಬ್ಬಳೇ ಇದ್ದಾಗ ಮೆಸೇಜ್ ಮಾಡಿ ಬರ್ತೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಇದರ ಜೊತೆಗೆ ಇವರ ಬಳಿ ಇರುವ MG ಹೆಕ್ಟರ್ ಕಾರ್ ರಿವ್ಯೂನು ಹೇಳಿಕೊಂಡಿದ್ದಾರೆ 2024. ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 1451 cc ಟು 1956 cc ವರೆಗೆ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 141 ಟು 227.97 bhp ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾರ್ಕ್ ನೋಡೋದಾದರೆ 250 Nm ಟು 350 Nm ವರೆಗೂ ಗಾಡಿ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದರೊಂದು ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಮೆಂಬರ್ ಕುಂದಿರಬಹುದು ಅಂತ ಹೇಳಿಕೊಂಡಿರೋದು. ಇದರೊಂದು ಡ್ರೈವ್ ಟೈಪ್ ನೋಡೋದಾದರೆ FWD ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇದರೊಂದು ಮೈಲೇಜ್ ನೋಡೋದಾದರೆ 15.58 km/L ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 13.99 ಟು 22.24 ಲ್ಯಾಕ್ ಆನ್ ರೋಡ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಒಂದು ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕಲರ್ ಮಾತ್ರ ಅದ್ಭುತ. ಮತ್ತು ಒಳಗಡೆ ನೋಡೋದಾದರೆ ಏರ್ ಬ್ಯಾಗ್ ಸೇಫ್ಟಿ ಕೂಡ ಇದೆ. ಎಲ್ಲರಿಗೂ ಯಾವುದೇ ಒಂದು ಹಾನಿಯಾಗದಾಗೆ ಈ ಕಾರನ್ನು ಇಲ್ಲಿವರೆಗೆ ಯೂಸ್ ಮಾಡಿದ್ದಾರೆ. ನೀವು ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ಈ ಕಾರು ನಿಮ್ಮದಾಗುವ ಸಾಧ್ಯತೆ ಬಹಳ ಇರುತ್ತದೆ ನೋಡಿ. ಏಕೆಂದರೆ ಗಂಡ ಹೋದಾಗಲೆಲ್ಲ ಇವರ ಜೊತೆಗೆ ಈ ಕಾರಿನಲ್ಲಿ ನೀವು ಜಾಲಿಯಾಗಿ ರೈಡ್ ಹೋಗಬಹುದು. ಅಲ್ಲೇ ಎಲ್ಲರೂ ನಿಂತುಕೊಂಡು ಇವರ ಜೊತೆಗೆ ಸಂಸಾರ ಮಾಡಿ ಕೂಡ ಸುಖವನ್ನು ಅನುಭವಿಸಬಹುದು ಈ ಕಾರಿನೆಲ್ಲ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ಕಾರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.